ಕಪಿಲೇಶ್ವರ ಕೆರೆಯ ದುರಂತ ಎಚ್ಚೆತ್ತುಕೊಂಡ ಮಹಾನಗರ ಪಾಲಿಕೆ. ಸ್ಥಳಕ್ಕೆ ಆಯುಕ್ತರು ಹಾಗೂ ಸದಸ್ಯರ ಭೇಟಿ, ಖಾಸಗಿ ಜಾಗದ ಮಾಲೀಕರೊಂದಿಗೆ ಅಧಿಕಾರಿಗಳ ಸಮಾಲೋಚನೆ. ಹೌದು ವೀಕ್ಷಕರೇ, ಬೆಳಗಾವಿಯ ದಕ್ಷಿಣ ಕಾಶಿ ಕಪಿಲೇಶ್ವರ ಮಂದಿರದ ಹಿಂಭಾಗದ ಕೆರೆಯ ಗೋಡೆ ಕುಸಿದು ಇಬ್ಬರು ಬಾಲಕರು ಬಲಿಯಾದ ಬೆನ್ನಲ್ಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇಂದು ಸ್ಥಳಕ್ಕೆ ಭೇಟಿ ನೀಡಿದ ಪಾಲಿಕೆಯ ಆಯುಕ್ತರ ತಂಡ ಪರಿಶೀಲನೆ ನಡೆಸಿ ಮುಂದಿನ ಕ್ರಮಗಳ ಬಗ್ಗೆ ಮಾಲೀಕರೊಂದಿಗೆ ಚರ್ಚೆ ನಡೆಸಿದೆ. ಬೆಳಗಾವಿಯ ದಕ್ಷಿಣ ಕಾಶಿ ಶ್ರೀ ಕಪಿಲೇಶ್ವರ ಮಂದಿರದ ಹಿಂಭಾಗದ ಕೆರೆಯ ಗೋಡೆ ಕುಸಿದು ಈಜಲು ಹೋಗಿದ್ದ ಇಬ್ಬರು ಬಾಲಕರು ಸಾವನ್ನಪ್ಪಿದ ಘಟನೆ ಬೆಳಗಾವಿಯನ್ನ ಕಂಗೆಡಿಸಿತ್ತು. ಈ ಭೀಕರ ದುರಂತದ ಬೆನ್ನಲ್ಲೇ ಇಂದು ಬೆಳಗಾವಿಯ ಮಹಾನಗರ ಪಾಲಿಕೆಯ ಆಯುಕ್ತರಾದಂತಹ ಕಾರ್ತಿಕ್ ಎಂ, ನಗರ ಸೇವಕ ರಾಜು ಬಾತ್ ಹಾಗೂ ಅಭಿಯಂತರರ ತಂಡ ಸ್ಥಳಕ್ಕೆ ಭೇಟಿ ನೀಡಿತು. ಕೆರೆಯ ಸದ್ಯದ ಸ್ಥಿತಿಗತಿಯನ್ನು ಅವಲೋಕಿಸಿದ ತಂಡವು ಕೂಡಲೇ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಮಾಲೀಕರೊಂದಿಗೆ ಗಂಭೀರ ಸಮಾಲೋಚನೆ ನಡೆಸಿತು. ಪರಿಶೀಲನೆಯ ನಂತರ ಮಾತನಾಡಿದ ಆಯುಕ್ತ ಕಾರ್ತಿಕ್ ಎಂ, ಈ ಕೆರೆಯ ಜಾಗವು ಖಾಸಗಿ ಆಸ್ತಿಗೆ ಸೇರಿದ್ದಾಗಿದೆ ಎಂದು ಸ್ಪಷ್ಟಪಡಿಸಿದರು. ಇತ್ತೀಚಿನ ಮಳೆಯಿಂದಾಗಿ ಕೆರೆಯ ಮತ್ತೊಂದು ಪಾರ್ಶ್ವದ ಗೋಡೆಯು ಕುಸಿದಿದ್ದು ಅಪಾಯದ ಮುನ್ಸೂಚನೆ ನೀಡುತ್ತಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಕೆರೆಯ ಸುತ್ತಮುತ್ತ ವಾಸವಿದ್ದ ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲು ಸೂಚಿಸಲಾಗಿದೆ. ಕಂದಾಯ ಇಲಾಖೆ ಹಾಗೂ ಅಭಿಯಂತರರು ಜಂಟಿಯಾಗಿ ಸ್ಥಳದ ಸಮೀಕ್ಷೆ ನಡೆಸಿದ್ದು ಹೆಚ್ಚಿನ ಅಪಾಯ ತಪ್ಪಿಸಲು ಕ್ರಮ ವಹಿಸಲಾಗಿದೆ ಎಂದರು. ಈ ಒಂದು ದಿನ ಈಗ ಆಲ್ರೆಡಿ ತಮ್ಮೆಲ್ಲರಿಗೂ ಮೊದಲೇ ಗೊತ್ತಿರೋ ಹಾಗೆ ಇಲ್ಲಿ ಒಂದು ವೀಕ್ ಹಿಂದೆ ಇಬ್ಬರು ಮಕ್ಕಳು ಬಿದ್ದು ಇಲ್ಲಿ ಜೀವಹಾನಿಯಾಗಿದೆ. ಏನು ಅಂದರೆ ಈ ಒಂದು ಪ್ರದೇಶದಲ್ಲಿ ಇವತ್ತು ನಾವು ಇನ್ನೊಂದ್ಸತಿ ಕಾರ್ಪೊರೇಷನ್ ವತಿಯಿಂದ ಏನೇನು ಕೆಲಸಗಳು ಮಾಡಬಹುದು ಅಂತ ನೋಡೋಕ್ಕೆ ನಮ್ಮ ಇಂಜಿನಿಯರ್ಸ್ ತಂಡ ಮತ್ತು ರೆವಿನ್ಯೂ ಸೆಕ್ಷನಿಂದ ಎಲ್ಲರೂ ಕೂಡ ಇವತ್ತು ಬಂದಿದ್ದೀವಿ. ಒಂದೇನೆಂದರೆ ಈಗ ನಾವು ನೋಡಿದ್ರೆ ಇಲ್ಲಿ ಸುತ್ತ ಇದೊಂದು ಪ್ರೈವೇಟ್ ಪ್ರಾಪರ್ಟಿ ಆಗಿರುತ್ತೆ. ಸುತ್ತಲೂ ಕೂಡ ವಾಲ್ಸ್ ಈಗ ಮಳೆ ಬರ್ತಾ ಇರೋ ಒಂದು ಕಾರಣದಿಂದ ಡಿಸ್ಟೆಬಿಲೈಸ್ ಆಗಿ ಮತ್ತೊಂದು ವಾಲ್ ಕೂಡ ಬಿದ್ದಿದೆ. ಆಗ ಸೈಡಲ್ಲೂ ಕೂಡ ಮಣ್ಣು ಕುಸಿತ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಹಿಂದ್ಗಡೆ ಇರತಕ್ಕಂಥ ಮನೆಗಳಲ್ಲಿ ವಾಸಿಸ್ತಾ ಇದ್ದ ಜನಗಳನ್ನು ನಾವು ಅಲ್ಲಿಂದ ವೆಕೇಟ್ ಮಾಡಿಸಿ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ಒಂದು ಸ್ವಲ್ಪ ಸೀಲ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಇದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಈಗ ಪ್ರಾಪರ್ಟಿ ಓನರ್ಸ್ನೂ ಕೂಡ ಕರೆಸಿ ಇಲ್ಲಿ ಈಗ ಒಂದು ಕಾಮಗಾರಿಗಳು ಅವರು ತಗೊಳ್ಳೋದು ಅಥವಾ ನಮ್ಮ ಒಂದು ಇದರಲ್ಲಿ ನಾವು ಏನು ಮಾಡಬಹುದು ಅನ್ನೋದನ್ನು ಪರಿಶೀಲಿಸ್ತಿದ್ದೀವಿ. ಇದರ ಬಗ್ಗೆ ಒಂದು ಡೀಟೇಲ್ ಎಸ್ಟಿಮೇಟ್ ಮಾಡಿಕೊಂಡು ಇದನ್ನು ಯಾವ ರೀತಿ ಮುಂದುವರಿಬಹುದು ಅನ್ನೋದನ್ನು ಫರ್ದರ್ ಕ್ರಮನ ತಗೋತೀವಿ. ನಗರ ಸೇವಕ ರಾಜು ಬಾತ್ಕಾಂಡೆ ಮಾತನಾಡಿ, ಕೆರೆಯ ಮಾಲೀಕರೊಂದಿಗೆ ಸಭೆ ನಡೆಸಿ ಇಲ್ಲಿ ಸಾರ್ವಜನಿಕ ಸುರಕ್ಷತೆಗೆ ಒತ್ತು ನೀಡುವಂತೆ ತಿಳಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಕೆರೆಯ ಜೀರ್ಣೋದ್ಧಾರ ಹಾಗೂ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ಇಂತಹ ಅಹಿತಕರ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಲಾಗುವುದು ಎಂದು विश्वास व्यक्तಪಡಿಸಿದರು. नमस्कार. जे परवा घटना झाली होती, दुर्घटना झाली होती, 2 मुलं हे झाली होती, जीवितहानी झाली होती. आणि त्यानंतर दुसऱ्याच दिवशी त्या अनिका बाजूची भिंत तलावाची कोसळली होती. त्याची आज बऱ्याच चर्चा चालू आहे, त्याच्याबद्दल काय होणार आहे काय नाही होणार आहे. आज स्वतः महानगरपालिकेचे कमिशनर साहेब आणि त्यांच्याबरोबर सगळे इंजिनियर्सची टीम आली होती आणि इथं येऊन त्यांनी इथल्या जागे मालकांबरोबर चर्चा केलेली आहे आणि पुढे कोणत्या प्रकारे इथं काम करायचं आहे या दृष्टीने त्यांनी विचार विनिमय करत आहेत आणि लवकरात लवकर याचा सोक्षमोक्ष लावतील आणि असं सांगितलेलं आहे त्यांनी. तर लवकरात लवकर ह्या बांधकाम करून तलाव जो धोकादायक निर्माण झालेला आहे तो सुसज्ज करून देण्यात येईल असं सांगितलेलं आहे. धन्यवाद. ಶೀಘ್ರದಲ್ಲೇ ಈ ಭಾಗದಲ್ಲಿ ತಡೆಗೋಡೆ ನಿರ್ಮಾಣ ಸೇರಿದಂತೆ ಅವಶ್ಯಕ ಕಾಮಗಾರಿಗಳು ಆರಂಭವಾಗಲಿವೆ ಎಂದು ಅವರು ತಿಳಿಸಿದರು. ನಾಜಿಮ್ ಬೆಟ್ಕೇರಿ, KMM ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज. आदर्श ड्रेस सर्कल, खड़े बाजार, बेलगावी.